ತಾಲೂಕು ಆಗಬೇಕು ಅಂತೇಳಿ ಏನು ಹೋರಾಟ ನಡೆಸ್ಯಾರ. ಇದು ಒಂದು ಹೋರಾಟ ಸರ್ಕಾರಕ್ಕೆ ಮತ್ತು ಸರ್ಕಾರದ ಪ್ರತಿನಿಧಿಗಳಿಗೆ ಅವ್ರ ಕಣ್ಣಿಗೆ ಬಿದ್ದೈತೆ ಇಲ್ಲ ಅನ್ನುವಂಥದ್ದನ್ನ ವಾತಾವರಣ ಇಲ್ಲ ಐತಿ. ಇವತ್ತ ರಾಜಕಾರಣಿಗಳು ಈ ಒಂದು ಬೇಡಿಕೆ ಒಂದು ಗಟ್ಟಾಗಿ ಒಂದು ತಮ್ಮ ನಿಷ್ಠೆಯಿಂದ ಆಯ್ಕೆಯಾಗಿ ವಿಧಾನಸಭೆದೊಳಗ ಮಾಲಿಂಗಪುರ ತಾಲೂಕಾ ಬೇಡಿಕೆಗೆ ಒಂದು ಒತ್ತ ಕೊಡುವ ನಿಟ್ಟಿನೊಳಗ ಯಾಕೆ ಮಾತಾಡವಲ್ರು? ಮತ್ತು ಇವರು ಹೋರಾಟ ನಿರಂತರ ಇಷ್ಟು ದಿನದ ಒಂದು ಹೋರಾಟ ಅಂದ್ರೆ ಸರ್ಕಾರಕ್ಕೆ ಅವಮಾನಿದು. ಇಷ್ಟು ದಿನಗಳಿಂದ ಇವು ಹೋರಾಟಗಾರರು ಇಲ್ಲಿ ಕೂತಾರಂದ್ರೆ ಇವರ ಸಮಸ್ಯೆ ಏನು ಅನ್ನುವಂತ ಕೇಳುವುದು, ಅದರ ಒಂದು ಪರಿಹಾರ ಹುಡುಕುವುದು ಕೆಲಸ ಜನಪ್ರತಿನಿಧಿಗಳದು, ಸರ್ಕಾರಗಳದು. ಅಂದ್ರೆ ಇನ್ನೂವರೆಗೂ ಅವರು 4 ವರ್ಷದಿಂದ ಕೂತಾರಂದ್ರೆ ಇದು ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಸರ್ಕಾರದ ಪ್ರತಿನಿಧಿಗಳು ಏನು MLA MP ಜನರಿಂದ ನೀವು ಆಗಿರಿ, ಅದನ್ನ ಅರಿವು ಇರ್ಬೇಕು ನಿಮಗೆ. ನೀವು 4 ವರ್ಷ ಗಂಟಲೆ ನಮ್ಮ ಸಾರ್ವಜನಿಕರಿಗೆ ಇಲ್ಲಿ ಫುಟ್ಪಾತ್ ಮೇಲೆ ಕುಂದರ್ಸಿ, ಆಮೇಲೆ ಇದು ಮಾಲಿಂಗಪುರ ತಾಲೂಕ ಅರ್ಹತೆ ಉಳ್ಳಂತದ್ದು, ಇಲ್ಲಿ ವ್ಯಾಪಾರ ತಗೋರಿ, ಇಲ್ಲಿ ಉದ್ಯೋಗ ತಗೋರಿ, ಇಲ್ಲಿ ಎಲ್ಲ ಶಾಲಾ ಕಾಲೇಜು ಕಟ್ಟಡಗಳು ದವಾಖಾನೆಗಳು ತಾಲೂಕಾ ನಿರ್ಮಾಣಕ್ಕೆ ಎಲ್ಲ ಅರ್ಹತೆ ಉಳ್ಳಂತ ಇದು ಮಾಲಿಂಗಪುರ ನಗರ. 4 ವರ್ಷದಿಂದ ಹೋರಾಟ ನಡೆದರೂ ಕೂಡ ಸರ್ಕಾರಗಳು ನಿರ್ಲಕ್ಷ್ಯ ಮಾಡ್ತಾ ಇರುವುದು ಮತ್ತು ಸರ್ಕಾರದ ಪ್ರತಿನಿಧಿಗಳು, ನಮ್ಮ ಶಾಸಕರುಗಳು, ಸಂಸದರುಗಳು, ಸಚಿವರುಗಳು ಇವರ ಒಂದು ಬೇಡಿಕೆಗೆ ಮಾನ್ಯತೆ ಕೊಡದೇ ಇರುವುದು ಬಹಳ ಖೇದಕರ ಸಂಗತಿ. ನಾನು ಇದನ್ನು ಉಗ್ರವಾಗಿ ಖಂಡಿಸ್ತೀನಿ. ಈಗಾಗಲೇ ಉಗ್ರ ಪ್ರಮಾಣದ ಹೋರಾಟ ಮಾಡಲಾಗಿದೆ. ಆದರೆ ಇದಕ್ಕಿಂತ ಉಗ್ರವಾದಂತಹ ಹೋರಾಟ ಆಗೋಕ್ಕಿಂತ ಮುಂಚಿತವಾಗಿ ರಾಜ್ಯ ಸರ್ಕಾರ ಈ ಒಂದು ತಾಲೂಕನ ಬೇಡಿಕೆಗೆ ಗಣನೆಗೆ ತೆಗೆದುಕೊಂಡು ಒಂದು ಸೀರಿಯಸ್ ಬರಬೇಕು. ತಾಲೂಕಾ ನಿರ್ಮಾಣ ಮಾಡಾಕ ಅಣಿ ಹಾಕಬೇಕು, ಗಟ್ಟಾಗಬೇಕು. ಈಗ ಬೆಳಗಾವದಾಗ ಅಧಿವೇಶನ ನಡೆದ, ಚಲವಾಳ ಅಧಿವೇಶನ ಏನು ಕೆಡಬೇನಾಗೈತೆ, ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಸೇರಿ ಒಂದು ದನಿಯಲ್ಲಿ ಮಾಲಿಂಗಪುರ ತಾಲೂಕಾದಾಗ ಬೇಡಿಕೆ ಇಟ್ಟು 4 ವರ್ಷದಿಂದ ಹೋರಾಟ ಮಾಡಾಕತ್ತಾರ. ಸರ್ಕಾರದ ಮೇಲೆ ಒತ್ತಡ ತರಬೇಕು. ಉತ್ತರ ಕರ್ನಾಟಕ ಪ್ರತ್ಯೇಕ ಅಂತ ನೀವು ಹೋರಾಟ ಮಾಡ್ತೀರಿ. ಉತ್ತರ ಕರ್ನಾಟಕದವರು ಅಂತ ಮಂತ್ರಿ ಸ್ಥಾನಗಳನ್ನ ಪಡಿತೀರಿ, ಮುಖ್ಯಮಂತ್ರಿಗಳನ್ನ ಆಗ್ತೀರಿ, ಅಧಿಕಾರ ಅನುಭವಿಸ್ತೀರಿ ಉತ್ತರ ಕರ್ನಾಟಕದ ಹೆಸರ ಮೇಲೆ. ಇವತ್ತು ಉತ್ತರ ಕರ್ನಾಟಕದೊಳಗೆ 4 ವರ್ಷದಿಂದ ಮಾಲಿಂಗಪುರ ತಾಲೂಕಾ ರಚನೆ ಆಗ್ಬೇಕಂತೇಳಿ ನಮ್ಮ ವ್ಯಾಪಾರಸ್ಥರು, ನಮ್ಮ ಮಾಲಿಂಗಪುರದ ಅಕ್ಕಪಕ್ಕದ ಸುಮಾರು 25-30 ಹಳ್ಳಿಯವರು ಕೂಡ ನಿರಂತರ ಹೋರಾಟ ನಡೆಸ್ಯಾರ. ಈ ಹೋರಾಟ ರಾಜಕಾರಣಿಗಳೇ ಕಾಣ್ತಾ ಇಲ್ಲ. ವಿಧಾನಸಭೆ ಒಳಗೆ ನೀವು ಎತ್ತರಿ ವಿಷಯ, ವಿಧಾನಸಭೆ ಎತ್ತಿ ಈ ಅಧಿವೇಶನದೊಳಗೆ ಮಾಲಿಂಗಪುರ ತಾಲೂಕಾ ಅಂತೇಳಿ ಘೋಷಣೆ ಮಾಡಿದ್ರೆ ಒಳ್ಳೆಯದು. ಇಲ್ಲಂದ್ರೆ ನಿಮ್ಮ ವಿರುದ್ಧ ಬಹಿಷ್ಕಾರ ಹಾಕಿ ಮುಂದಿನ ಚುನಾವಣೆ ಒಳಗೆ ನಿಮಗೆ ಓಟಿನ ಬಹಿಷ್ಕಾರ ಹಾಕ್ಬೇಕಾಗತ್ತ. ಎಚ್ಚರ. ನಾ ಕುತುಬುದ್ದೀನ್ ಕಾಜಿ. ಚಳಗಾಲ ಅಧಿವೇಶನ ಐತಿ, ಅಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀವಿ ಅಂತೇಳಿ CM ಅವ್ರು ಹೇಳ್ತಾ ಇದಾರೆ. ನೀವು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ತಮ್ಮ ಹೆಸರು? ಸಂಗಪ್ಪ ಮಾಲಿಂಗಪ್ಪ ಹಳ್ಳಿ, ತಾಲೂಕಾ ಹೋರಾಟ ಸಮಿತಿ ಅಧ್ಯಕ್ಷರು ಮಾಲಿಂಗಪುರ. ನಾವು ಈಗಾಗಲೇ 1341 ದಿವಸಗಳಿಗೆ ಹೆಚ್ಚಿದ ನಮ್ಮ ಹೋರಾಟ ನಡೀತಾ ಇರೋದು. ಸಾಕಷ್ಟು ಸಲ CM ಅವರಿಗೆ ಭೇಟಿ ಆದಾಗ ಮುಂದಿನ ಬರೋ ದಿನಗಳಲ್ಲಿ ನಾವು ತಾಲೂಕನ್ನು ಘೋಷಣೆ ಮಾಡ್ತೀವಿ, 1-2 ಮಾಡಂಗಿಲ್ಲ, ನಾವು ತಾಲೂಕಾ ಮತ್ತು ಜಿಲ್ಲಾ ರಚನೆ ಮಾಡೋರಿದ್ದೀವಿ, ಮಾಡೋ ಕಾಲಕ್ಕೆ ನಿಮ್ದು ಘೋಷಣೆ ಮಾಡ್ತೀವಿ ಅಂತ ಹೇಳಿ ಕಂದಾಯ ಮಂತ್ರಿಯವರಾಗಲಿ ಮುಖ್ಯಮಂತ್ರಿಯವರಾಗಲಿ ಹೇಳ್ತಾ ಬಂದಿದ್ದಾರೆ. ಅದಕ್ಕೆ ನಾಳೆ ಬರುವ ಈಗ ಚಾಲು ಇದ್ದಂಥ ಅಧಿವೇಶನದಲ್ಲಿ ನಾಳೆ ಬರುವ 15ನೇ ತಾರೀಕಿನ ದಿವಸದಂದು ಮಾಲಿಂಗಪುರ ಹೋರಾಟ ಸಮಿತಿಗೆ ಅಲ್ಲಿ ನಾವು ಹೋರಾಟವನ್ನು ಮಾಡಲು ಈಗಾಗಲೇ ನಮ್ಮ ಮನವಿಯನ್ನು ಸಲ್ಲಿಸಿದ್ದು. ನಾಳೆ 15ನೇ ತಾರೀಕಿನ ದಿವಸ ನಾವು ಒಂದು ಅಧಿವೇಶನಕ್ಕೆ ನಮ್ಮ ನಿಯೋಗ ಹೋಗ್ತಾ ಇದ್ದೇವೆ. ಒಂದು 500ರಿಂದ 1000 ಜನ ಮಾಲಿಂಗಪುರ ಹಾಗೂ ಸುತ್ತಲ 16 ಹಳ್ಳಿಗಳ ಜನರು ಕೂಡಿಕೊಂಡು ನಮ್ಮ ಮಾಲಿಂಗಪುರ ಹೋರಾಟ ಸಮಿತಿಯಿಂದ ಕ್ರೋಜರ್ ಜೀಪ್ ಮುಖಾಂತರ ನಮ್ಮ ಬೆಳಗಾವಿ ಅಧಿವೇಶನಕ್ಕೆ ಹೋಗ್ತಾ ಇದ್ದೇವೆ. CM ಅವರಿಗಾಗಲಿ ಕಂದಾಯ ಮಂತ್ರಿಗಾಗಲಿ ನಾವು ಇನ್ನೂ ಹೋರಾಟವನ್ನು ಒತ್ತಾಯ ಮಾಡಿ ಇನ್ನು ನಮ್ಮ ಡಿಸೆಂಬರ್ ಅಂತ್ಯದೊಳಗೆ ನಮ್ಮ ಮಾಲಿಂಗಪುರ ತಾಲೂಕು ಘೋಷಣೆ ಆಗಬೇಕನ್ನುವಂಥ ಒಂದು ಘೋಷಣೆಯನ್ನು ಅವರ ಮುಡಿಸಲು ಆಗ್ರಹವನ್ನು ಮುಡಿಸಲು ಹೋಗ್ತಾ ಇದ್ದೇವೆ ನಾಳೆ 15ನೇ ತಾರೀಕಿನ ದಿವಸ. ಪ್ರತಿನಿಧಿಗಳಿಗೆ ಹೋರಾಟಕ್ಕೆ ನಿರ್ಲಕ್ಷ್ಯ ಮಾಡುತ್ತಿರುವ ಸರ್ಕಾರಗಳಿಗೆ ಮಾಲಿಂಗಪುರ ತಾಲೂಕಾ ಆಗಲೇಬೇಕು.
ಮಾಲಿಂಗ್ಪುರ್ ತಾಲೂಕಾ ಆಗ್ಲೇಬೇಕು. ಮಾಲಿಂಗ್ಪುರ್ ತಾಲೂಕಾ ಮಾಡ್ಲೇಬೇಕು. ಮಾಲಿಂಗ್ಪುರ್ ತಾಲೂಕಾ ಆಗ್ಲೇಬೇಕು. ಮಾಲಿಂಗ್ಪುರ್ ತಾಲೂಕಾ ಹೋರಾಟ ಸಮಿತಿಗೆ, ಮಾಲಿಂಗ್ಪುರ್ ತಾಲೂಕಾ ಹೋರಾಟ ಸಮಿತಿಗೆ